ವೀಕ್ಷಕರೇ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಸೇವಂತಿ ವಿಡಿಯೋ ಹಾಕಿ ಅಂತ ಹೇಳಿ. ಸೇವಂತಿ ಮಗ ದೊಡ್ಡವನಾಗಿರೋ ಥರ ವಿಡಿಯೋ ಹಾಕಿ, ಸೇವಂತಿ ಮನೆ ಕತೆ ಏನಾಯಿತು ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ಅದಕ್ಕೆ ಇವತ್ತು ಸೇವಂತಿ ಮಗನ ಸ್ವಲ್ಪ ದೊಡ್ಡವನಾಗಿರೋ ಥರ ತೋರಿಸ್ತಾ ಇದ್ದೀವಿ. ಯಾಕಂದರೆ ಚಿಕ್ಕವರಿದ್ದಾಗ ಆ ರೀತಿ ಏನೋ ಕಾನ್ಸೆಪ್ಟ್ಗಳೆಲ್ಲ ಇರಲ್ಲ. ಸುಮ್ಮನೆ ಏನೋ ಒಂದು ಕಾನ್ಸೆಪ್ಟ್ಗಳು ಮಾಡಿದ್ರೆ ಅದು ನಿಮ್ಗೆ ಇಷ್ಟ ಆಗೋದಿಲ್ಲ, ಅದು ವ್ಯೂಸೂ ಹೋಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡವನಾಗಿರೋ ಥರ ತೋರಿಸಿದ್ದೀವಿ. ಹಂಗಾದರೆ ಸ್ವಲ್ಪ ನಮಗೂ ಕಾನ್ಸೆಪ್ಟ್ಗಳು ಹುಡ್ಕೋಬೇಕಂತಂದರೆ ತುಂಬ ಕಷ್ಟ ಆಗುತ್ತೆ. ಕಾನ್ಸೆಪ್ಟ್ ಹುಡ್ಕೋದು ಅಷ್ಟು ಸುಲಭ ಅಲ್ಲ. ಒಂದು 8-10 ನಿಮಿಷದ ವಿಡಿಯೋ ನೋಡಿದ್ರೆ ಇಷ್ಟೇನಾ ಬಿಡು ಅಂತ ಅನಿಸುತ್ತೆ. ಆದರೆ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಕಾನ್ಸೆಪ್ಟ್ ಹುಡ್ಕೋಬೇಕಲ್ಲ, ಅದು ತುಂಬ ಕಷ್ಟ. ನಿಜವಾಗ್ಲೂ ತುಂಬ ಟೆನ್ಷನ್ ಅದು ವಿಡಿಯೋ ಮಾಡೋ ಅಂಥವ್ರಿಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸೇವಂತಿ ಮನೆ ಕತೆ. ಹಾಗೆ ನಮ್ಮ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಿರೋಂತಹ ನಮ್ಮ ಎಲ್ಲ ಸ್ನೇಹಿತರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತೀರಾ. ಈಗ ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ಇದೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ರಿಪ್ಲೈ ಮಾಡೋಕ್ಕಾಗಲ್ವಲ್ಲ. ಕಮೆಂಟ್ ಮಾಡ್ತಿರ್ತೀರ, ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ. ಕತೆನ ತುಂಬ ಇಷ್ಟಪಟ್ಟು ನೋಡ್ತಾ ಇರೋ ಅಂತಹ ನನ್ನ ಎಲ್ಲ ಕುಟುಂಬದವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳು ಮಾಡ್ತೀರಾ, ಅಂಥವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ವಲ್ಲ. ದಿವಸ 10-11 ವಿಡಿಯೋಸ್ ಮಾಡಬೇಕು. ಎಷ್ಟು ಟೈಮ್ ತಗೊಳುತ್ತೆ ಅಂತಂದರೆ ಅಷ್ಟು ಟೈಮ್ ಬೇಕಾಗುತ್ತೆ. ದಿನದ 24 ಗಂಟೆನೂ ಟೈಮ್ ಸಾಲದು ಅಂತ ಅನಿಸುತ್ತೆ. ಅಷ್ಟು ಟೈಮ್ ಹಿಡಿಯುತ್ತೆ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ. ಅದಕ್ಕೋಸ್ಕರ ನೋಡ್ತೀವಿ, ಎಲ್ಲ ಕಮೆಂಟ್ಗಳನ್ನು ನೋಡ್ತೀವಿ, ಆದರೆ ರಿಪ್ಲೈ ಮಾಡೋದಕ್ಕೆ ಟೈಮ್ ಇರಲ್ಲ. ಒಂದೊಂದು ಸತಿ ಆರ್ಟ್ ಸಿಂಬಲ್ ಕೊಟ್ಬಿಟ್ಟು ನಿಮಗೆ ನಾನು ನೋಡಿದ್ದೀವಿ ಅನ್ನೋ ಥರ ನಿಮಗೂ ಅನಿಸುತ್ತೆ. ನೋಡೋದೇ ಇಲ್ವೇನೋ ಇವ್ರ ಕಮೆಂಟ್ಸ್ ಎಲ್ಲ ಅಂತ ಅಂದ್ಕೊಂಡಿರ್ತೀರ. ಪ್ರತಿಯೊಬ್ಬರು ಕಮೆಂಟನ್ನು ನೋಡಿರ್ತೀನಿ. ಒಬ್ಬೊಬ್ರಂತೂ ವಿಡಿಯೋ ಹಾಕಿದ ತಕ್ಷಣ ಕಮೆಂಟ್ ಹಾಕ್ತೀರ. ನಿಜವಾಗ್ಲೂ ಯಾರ್ಯಾರ ಹೆಸರು ಎಲ್ಲ ಪ್ರತಿಯೊಂದು ನೆನಪೈತೆ ನಮಗೆ. ಇಂಥವರೇ ಡೈಲಿ ಕಮೆಂಟ್ಗಳು ಮಾಡ್ತಾರೆ. ಒಂದೊಂದು ವಿಡಿಯೋಕ್ಕೆ 2-3-4 ಕಮೆಂಟ್ಸ್ಗಳು ಮಾಡೋರು ಇದ್ದಾರೆ. ಕತೆನ ತುಂಬ ಆಳವಾಗಿ ತುಂಬ ಇಂಟ್ರೆಸ್ಟಿಂದ ನೋಡಿ ಕತೆ ಬಗ್ಗೆ ಒಳ್ಳೊಳ್ಳೆ ಕಮೆಂಟ್ಗಳು ಮಾಡ್ತಾರೆ. ಕತೆ ಬಗ್ಗೆ ಕೆಟ್ಟಾಗಿ ಮಾಡ್ತಾರೆ. ಆದರೆ ನಮ್ಮ ಚಾನಲ್ ಬಗ್ಗೆ ಆಗಿರ್ಬೋದು ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಕತೆ ಏನಿದೆ ಅದನ್ನು ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡ್ತಾರೆ. ಅದು ನಮಗೇನು ಬೇಜಾರಿಲ್ಲ. ನಮ್ಮ ಬಗ್ಗೆ ಪರ್ಸ್ನಲಾಗಿ ಯಾರು ಮಾತಾಡ್ತಾರೆ ಅದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಅದನ್ನು ನಾವು ರಿಮೂವ್ ಮಾಡ್ಬೋದು, ಏನು ನಮಗೇನೇನಂತ ಪ್ರಾಬ್ಲಮ್ ಏನಿಲ್ಲ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾವ ವಿಡಿಯೋದಲ್ಲಿ ಹೇಳಿಲ್ಲ ನಾನು, ಮತ್ತು ಇದೇ 1 ನಿಮಿಷ ಹೇಳ್ಬಿಟ್ರಿ ಅಂತ ಹೇಳ್ತೀರಾ. ಮತ್ತು ಯಾವ ವಿಡಿಯೋದಲ್ಲಿ ನಾನು ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಒಂದೊಂದು ವಿಡಿಯೋದಲ್ಲಿ ಕೆಲವರಿಗೆ ನಾನು ಕಮೆಂಟ್ ಮಾಡೋಂತಹ ನಮ್ಮ ಕುಟುಂಬದವ್ರಿಗೆಲ್ರಿಗೂ ಥ್ಯಾಂಕ್ಸ್. ಕಥೆಯಲ್ಲಿ ತುಂಬ ಕ್ಯಾರೆಕ್ಟರ್ಗಳಿರೋದ್ರಿಂದ ಸೇವಂತಿ ವಾರ್ಗಿತ್ತಿ ಹೆಸರು ಮರ್ತೋಗಿದೆ. ದಯವಿಟ್ಟು ನಿಮಗೆ ಗೊತ್ತಿರುತ್ತೆ, ತುಂಬ ಜನ ಇಂಟ್ರೆಸ್ಟಿಂದ ನೋಡ್ತಿರ್ತಾರೆ. ಏನು ಹೆಸರು ಅಂತ ನನಗೆ ಮರ್ತೋಗ್ಬಿಟ್ಟಿದೆ. ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಯಾಕಂದರೆ ಇನ್ನು ಕಾನ್ಸೆಪ್ಟ್ಗಳು ಮಾಡ್ತಾ ಹೋದಂಗೆ ಅವ್ರ ಹೆಸರುಗಳೆಲ್ಲ ಒಂದೊಂದು ತುಂಬ ಟೆನ್ಷನ್ನಲ್ಲಿ ಹೆಸರುಗಳು ಮರ್ತೋಗುತ್ತೆ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಅದೇನು ಹೆಸರು ಅಂತೇಳಿ ನಿಮ್ಗೆ ಗೊತ್ತಿದ್ರೆ ಸೇವಂತಿ ವಾರ್ಗಿತ್ತಿ ಅಂತಂದರೆ ಇವರ ತಮ್ಮನ ಹೆಂಡತಿ ಹೆಸರು, ಕೆಂಪರಾಯನ ತಮ್ಮನ ಹೆಂಡತಿ ಹೆಸರು ಏನಂತೇಳಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾವ ಬಂದ ಯಾಕ ಚೆನ್ನಾಗಿದ್ಯಾನ? ಚೆನ್ನಾಗಿದ್ನಪ್ಪ. ಏನು ಕುಕಂಡ್ ಏನು ಮಗಂತಾಗೇನ ಮಾತಾಡ್ತಾ ಇದ್ರಿ? ಏನಿಲ್ಲ ಕಣಕ್ಕ, ಹಿಂಗೆ ಸುಮ್ಮನೆ ಕೂಕೊಂಡು ಮಾತಾಡ್ತಿದ್ವಿ. ಕೆಲ್ಸಕ್ಕೆ ಹೋಗೋದ ಇಲ್ಲೇ ಮಾಡಪ್ಪ. ನೀನು ಎಲ್ಲಿ ಬೆಂಗ್ಳೂರು ಕಡೆಗೆ ಹೋಗ್ತೀಯ? ಬೆಂಗ್ಳೂರಿಗೆ ಹೋಗ್ತೀನಿ ಅಂದ. ಅದಕ್ಕೆ ಅವ್ರ ಅಮ್ಮ ಇರೋನ ಹಬ್ಬ ಮಗ, ಬೇಡ ಕಣಪ್ಪ ಬೆಂಗ್ಳೂರಿಗೆ ಹೋಗ್ಬೇಡ, ಹೋದ್ರೆ ನಮ್ಗೆ ಇಲ್ಲಿ ಯಾರು ನೋಡ್ಕೊಂಬೋದು, ಏನು ಬೇಡ ಇಲ್ಲೇ ಇರು ಅಂತೇಳಿ ಹೇಳ್ತಾ ಇದ್ಲು ಅವ್ರ ಅಮ್ಮಯ್ಯ. ಅದಕ್ಕೆ ಅದನ್ನೇ ಕೂತ್ಕೊಂಡು ಮಾತಾಡ್ತಿದ್ವಿ ಕಣಕ್ಕ. ಇನ್ನೇನು ಮಾತಾಡೋದು. ಬಾ ಕುತ್ಕ ಬಾ. ಯಾವಾಗ ಬಂದಿದ್ದೆ? ಅಣ್ಣ ಫೋನ್ ಮಾಡಿದ್ನಪ್ಪ, ಯಾಕ ಮೀನು ಸಾರು ಮಾಡಿದೀವಿ ಬಾ 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 ಅಂತ ಆಗ್ಲಲ್ಲ ಫೋನ್ ಮಾಡ. ನನಗೆ ಮೀನಂದ್ರೆ ಇಷ್ಟ ಹೇಳು. ಇಲ್ಲಿ ನಮ್ಮ ಕೆರೆಯಾಗೆ ಸೆನಕ್ಕಿರ್ತಾವ, ನಮ್ಮೂರು ಕೆರೆಯಾಗ ಮೀನು ಮೊದಲಿಂದಲೂ ನಾವು ಸಣ್ಣ ಹುಡುಗರು ಇದ್ದಾಗೂ ತಿಂದಿದ್ದೀವಲ್ಲ, ಬಲ್ ಚೆನ್ನಾಗಿರ್ತಾವೆ. ಅದಕ್ಕೆ ಮೀನು ಹಿಡಿತಾರೆ. ಬಾ ಮೀನು ಸಾರು ಮಾಡ್ತೀವಿ ಉಂಡೋಗಿರಿ ಅಂತ ಅಂದ ಅಣ್ಣಯ್ಯ. ಅದಕ್ಕೆ ಬಂದಿದ್ನಪ್ಪ. ಭಾರತೆ ಬಾ, ಅಪರೂಪಕ್ಕೆ ಬಂದೆ. ಇಷ್ಟು ದಿವಸ ಬತ್ತಾನೆ ಇರಲಿಲ್ಲ ನಮ್ಮ ಮನೆಗೆ. ನೀವು ಬರಲ್ಲಮ್ಮ ಆಲೇನಿ ನಮ್ಮ ಮನ್ಗಳು ತಾಕೆ ಬಂದು ತವ್ರ ಮನೆ ತಕ್ಕ ಬಂದು ಅದೇ ಹೋಗ್ತೀರಾ ಆಲೇನಿ. ನಮ್ಮ ಸೌರ್ಯಣ್ಣಂಗೆ ಗಮ್ತಿದ್ದೆ ಸೇವಂತಿ ಬರೋದೇ ಇಲ್ಲ, ಮೊದಲು ಬಂದ್ರೆ ಬರೋದು ಅಂತ ಹೇಳಿ ನಮ್ಮ ಪ್ರೇಮ ಅವರೆಲ್ಲ ಮನೆದಿಂದ ನೆನೆಸ್ಕೊಂಡಿದ್ರು. ಅದಕ್ಕೆ ನಾಳೆಗೆ ಹೋಗ್ತೀನಿ ಕಣಪ್ಪ, ಬಿಡು ಹೋಗಿ ನೋಡ್ಕೊಂಬತ್ತೀನಿ ಅಂತ ಹೇಳಿ ಎಲ್ಲ ನೆನೆಸ್ಕೊಂಡಿದ್ರು ನೆನ್ನೆ ಎಲ್ಲ ಮಾತಾಡೋರು. ಸೇವಂತಿ ಹೆಂಗಿದ್ದಾಳೆ ಹೆಂಗಾದ್ಲಲ್ಲ ನಮ್ಮ ಅಂತ. ಎಷ್ಟು ಚೆನ್ನಾಗಿ ಇವಾಗ ಎಲ್ಲ ಬದ್ವಂತರಾಗಿ ಕೆಂಪ್ರಾಯಣ್ಣನು ಸೇವಂತಿ ಒಬ್ಬ ಮಗ ಭಾಳ ಚೆನ್ನಾಗಿತ್ತು ಅವ್ರ ಸಂಸಾರ ನೋಡೋಕ್ಕೆ ಅಂತೇಳಿ ಎಲ್ಲರೂ ಹಂಗೆ ಅಂಬಾರ.
ನಾವೇನು ಬಂದ್ರೆ ಈಗ ತವ್ರ ಮನೆಗೆ ಬಂದ್ರೆ ಏನೋ ಒಂದಿನ ಇರ್ತೀವಿ, ಅದೇ ಬತ್ತೀವಿ, ಅಲ್ಲಿ ಇರಲ್ವಲ್ಲ, ಅದಕ್ಕೆ ನಾವು ಕಾಣಲ್ಲ ಬರಲ್ಲ ಅಷ್ಟೇ ನಿಮ್ಮ ಅಂತಕ್ಕೆ. ಬತ್ತೀವಿ ಹೇಳಿದ ಮೇಲಿಂದಾನ ಇನ್ನು ಯಾತ್ಕಾನ ಬತ್ತಾ ಹೋಗ್ತಾ ಇರ್ತೀವಿ. ಕಳಜಿ ಊಟ ಮಾಡುವಂತೆ, ಹೋಗಮ್ಮ ಊಟಕ್ಕಿಕ್ಕು. ಬೇಡ ಕಣಪ್ಪ, ಈಗಿನ ಮೀನು ಸಾರು ಉಂಡೈನಿ, ಬೇಡ ಸುಮ್ಕಿರಿ, ಆತು ಬೇಡ. ಇಲ್ಲ ಇವತ್ತು ಇರಕಾವು, ಇವತ್ತಿದ್ದು ನಾಳೆಗೆ ಹೋಗಿ ಬಂತೀರು. ಇವತ್ತು ನಮ್ಮ ಮನೆಗೆ ಒಂದಿನ ಇದ್ದೋಗಿ ನಾವು ಬತ್ತೀವಿ. ನಾವು ನಾಳೆ ಕನ್ನಡದ ಬಂದು ಒಂದಿಟ್ಟು ಕೆಲಸ ಐತೆ ಅಲ್ಲಿ ಬತ್ತೀವಿ. ಇರು. ಸರಿಯಪ್ಪ ಆಯ್ತೇಳಿರಾನ, ನಾನು ಹಿಂದೆ ಹೋಗೋದು ಇವತ್ತು ನಾಳೆಗೆ ಹೋಗ್ತೀನಿ. ನಾನು ಸುಮ್ಮನೆ ಬಂದೆ ಮಾತಾಡ್ಸಿ ನಿಂಗೆ ಹೋಗೋಣ ಅಂತೇಳಿ. ಹೆಂಗ ಮಗ್ಗೆ ಇನ್ನೇನು ಮದುವೆ ಮಾಡ್ಬೇಕೇನ? ಇನ್ನೂ ಒಂದು ವರ್ಷ 2 ವರ್ಷ ಬಿಟ್ಟು ಮಾಡೋಣ ಅಂತ ಇದ್ದೀವಿ. ನೋಡ್ಬೇಕು ಹೆಂಗಾಗುತ್ತೆ ಹಂಗೆ. ಇನ್ನೊಂದು ವರ್ಷ ಬಿಟ್ಟು ಮಾಡ್ತೀವಿ. ಸದ್ಯಕ್ಕೆ ಇವಾಗ ಅಂಗಡಿಗೆ ಕೆಲಸ ಮಾಡ್ತಾ ಇದ್ದಾನೆ, ಯಾಕಂದರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಕಾಣುತ್ತೆ. ಯಾಕಂದರೆ ಇವಾಗ ಈಗ ಅಂಗಡಿಗಳಿಗೆಲ್ಲ ವ್ಯಾಪಾರ ಮಾಡೋಕ್ಕೆಲ್ಲ ತಗೊಂಡು ಹೋಗ್ತಾರಲ್ಲ, ಟಿನ್ನು ಮತ್ತು 5 kg ಎಣ್ಣೆ, 2 kg ಸಾರ್ಗೆ ಹಾಕೋ ಎಣ್ಣೆ, ಪ್ರತಿಯೊಂದು ಎಲ್ಲ ಥರದ್ದು ಯಾವ ಥರದ್ದು ಎಣ್ಣೆ ಬೇಕು ಎಲ್ಲ ಥರದ್ದು ದೊಡ್ಡ ಮಿಲ್ ಮಾಡಿದ್ದೀವಿ. ಈಗ ಕೊಬ್ಬರಿ ಎಲ್ಲ ತಗೊಳ್ಳೋದು, ತೂಕ ಮಾಡ್ಕೊಂಡು ಆ ಥರ ವ್ಯಾಪಾರ ಮಾಡ್ತಾಯಿದ್ದೀವಿ ದೊಡ್ಡದಾಗಿ. ನಾನು ಅದು ಕೊಬ್ಬರಿ ಎಣ್ಣೆ, ದೀಪದ ಎಣ್ಣೆ, ಸಾಂಬಾರ್ಗೆ ಹಾಕೋ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಎಲ್ಲ ಥರದ್ದು ಎಣ್ಣೆ ಸಿಗಂಗೆ ಮಾಡಿದ್ವಿ, ದೊಡ್ಡದಾಗಿ ಮಿಲ್ ಮಾಡಿದ್ದೀವಲ್ಲ. ಅದಕ್ಕೆ ಹೆಂಗೋ ಜಾಗ ತಗೊಂಡ್ವಿ ಅಲ್ಲೊಂದು ಸ್ವಲ್ಪ, ಎಷ್ಟು ದಿನ ದುಡ್ದಿರೋದಕ್ಕೆ ಜಾಗ ತಗೊಂಡು ಎಲ್ಲ ಶೀಟ್ನಾಗೆ ಎಣ್ಣೆ ಮಿಲ್ ಮಾಡಿದ್ವಿ. ಎಲ್ಲ ಸ್ವಲ್ಪ ಎಲ್ಲ ಸುತ್ತೂರಾಗ ಗೋಡೆ ಇಟ್ಟಂಗೆ ಇಕ್ಕಿ ಚೆನ್ನಾಗಿ ಮಾಡಿದ್ವಿ. ನೀನು ಬಂದಿಲ್ಲ ಬಾ ಯಾವಾಗ, ನಾನು ಬರೋಣ ಅಂತ ಅನ್ಕೊಂತನಮ್ಮ. ಮಾಡ್ತೀನಿ ಹೆಂಗ ನೋಡಿ, ಸಣ್ಣದಾಗ ಮಾಡಿ ದೊಡ್ಡದಾಗ ಮಾಡ್ದಂಗೆ ಆತ ಅಂಗಡಿ. ಇವಾಗ ಅಲ್ಲಿ ನೋಡಿ ಟೌನ್ನಾಗ ಜಾಗ ತಗೊಂಡು ಸ್ವಂತ ಅಂಗಡಿ ಮಾಡ್ಕೊಂಡಿದ್ರಿ. ಇವಾಗ ಇವಟ ವಾಸಿ ಸಾಕಡಪ್ಪ, ಸಾಕಿಟ್ರು ಮಟ್ರಿ ಮಾಡಿರಿ. ಇವಾಗ ಯಾರ ನಮಗೆ ಪರಿಚಯ ಇರೋರು ಹೇಳಿರು ಕಮ್ಮಿ ಕೊಡ್ತೀವಿ ತಗೊಳಪ್ಪ ಅಂತ. ಹೆಂಗ ತಗೊಂಡು ಇವಾಗ ಎಣ್ಣೆ ಮಿಲ್ ಮಾಡಿದ್ದೀನಿ. ಇವಾಗೆಲ್ಲ ಅಲ್ಲಿ ಯಾವಾರ ಎಲ್ಲ ಇರುತ್ತಲ್ಲ, ಅದಕ್ಕೆ ಪಾಪನ್ನು ಕರ್ಕೊಂಡು ಹೋಗ್ತೀನಿ ಎಣ್ಣೆ ಮಿಲ್ಲಾಗೆ. ಇವಾಗೆಲ್ಲ ಜಾಸ್ತಿ ವ್ಯವಹಾರಗಳು ಅಂಗಡಿಗೆಲ್ಲ ತಗೊಂಡು ಹೋಗ್ತಾರೆ. ಎಣ್ಣೆ ಬಾಕ್ಸ್ಗಳೆಲ್ಲ ಮಾಡ್ತೀವಿ, ಬಾಕ್ಸ್ಗಳು ಆ ಥರ ಎಲ್ಲ ಮಾಡಿರೋದ್ರಿಂದ ಹಳ್ಳಿಗೆಲ್ಲ ಬಂದು ಅಂಗಡಿ ವ್ಯಾಪಾರಕ್ಕಾಗಿರ್ಬೋದು, ಮನೆಗೆಲ್ಲ ತಗೊಂಡು ಹೋಗ್ತಾರೆ. ಎಣ್ಣೆ ಎಲ್ಲ ಚೆನ್ನಾಗಿರುತ್ತೆ, ಪ್ಯೂರ್ ಎಣ್ಣೆ ಅಂತೇಳಿ ತಗೊಂಡು ಹೋಗ್ತಾರೆ, ಚೆನ್ನಾಗಿರುತ್ತೆ. ಬರ್ರಿ ಯಾವಾಗನ ನೀವೆಲ್ಲನ ಒಂದ್ಸತಿ. ನಾನು ಮೊನ್ನೆ ಕರಿಯೋಣ ಅಂದ್ಕೊಂಡೆ, ಅವತ್ತು ಓಪನಿಂಗ್ ದಿನ ಫೋನ್ ಮಾಡಿದ್ದೆ ಶೌರಿಗೆ. ಯಾಕೆ ಬರೋಕ್ಕಾಗಲಿಲ್ಲ ಅಂತ ಏನೋ ಅಂದ, ಯಾಕೆ ಹುಷಾರಿರ್ಲಿಲ್ಲ ಅಂತ ಅಂದ, ಬರೋಕ್ಕಾಗಲ್ಲ ಕಣೋಣ ಅಂದ. ಅದಕ್ಕೆ ಸುಮ್ಕಾದೆ. ಅವನಿಗೆ ಹಂಗೆ ಮತ್ತೆ ಏನೇನ ಕಾಯಿಲೆ ಆದ್ರೆ ಕಾಯಿಲೆ ಆದಂಗೆ. ಅವನಿಗೆ ಕಾಯಿಲೆ ಆಗಲ್ಲ, ಆದ್ರೆ ಅಪ್ಪನ ಹೋಗಲ್ಲ, ಬೇಡ. ಜಲ್ದ ಹೋಗಲ್ಲ ಕಣಪ್ಪ. ಅವನಿಗೇನೋ ಒಂದು ಹೀಟ್ ಯಾತನ ಆಗ್ಬಿಟ್ರೆ ಬೇಡ. ಮೊನ್ನೆ ಯಾಕೆ ಜರ, ಮೈಕೈ ನೋವು, ಸೆನಕಿಲ್ದಂಗಾಗಿ 1 ವಾರ 15 ದಿನ ಎದ್ದಿರಲಿಲ್ಲ. ಟೈಪೆಟ್ ಆಗಿತ್ತು ಯಾಕನ. ಅದಕ್ಕೆ ನಾವು ಎಲ್ಲೂ ಹೋಗ್ಬೇಡ ಕಣಪ್ಪ, ಬೇಡ ಬಿಡು ಅಂತಂದ್ವಿ. ಅವಳು ಇನ್ನೇನು ಎಲ್ಲೂ ಹೋಗಲ್ಲ, ಮನೆ ಕೆಲಸ ಅದು. ನಾಳೆನೆ ನಮ್ಮ ಅಪ್ಪು ವಯಸ್ಸತ್ತು, ಅದು ಎಲ್ಲೂ ಹೋಗಲ್ಲ ಕಣಪ್ಪ. ಎದ್ದಳಕಾಲ ಕುಕ್ಕಮಕ್ಕಲ್ಲಿ ಭಾಳ ವಯಸ್ಸಾಗ್ಬಿಟ್ಟೈತಿ. ವಯಸ್ಸಾಗೈತಿ, ಹಂಗೆ ಐತಿ, ಇನ್ನೇ ಮಾಡೋಕ್ಕಾಗುತ್ತೆ ಹಂಗೆ. ಸೂಕ್ಷ್ಮಗಿರೋದ್ರಿಂದ ಹಂಗೆ ಇದಾರೆ, ಇಲ್ಲ ಅಂದ್ರೆ ಇಟ್ಟದು ಗಟ್ಕಣ್ಬೇಕಾಗಿತ್ತು. ಅಂದ್ರೆ ಸೂಕ್ಷ್ಮಾಗ ಐತೆ ಹೇಳು ಸೀನಣ್ಣ ಏನು? ನಮ್ಮ ಅಯ್ಯಪ್ಪ ಇಲ್ಲಡ ಸೂಕ್ಷ್ಮಿ. ಅಚ್ಚುಕಟ್ಟಾಗಿ ಎದ್ದತ್ ನಾವು ಒಂದಿಟ್ಟು ತಿಂಡಿ ತಿಂಬುತ್ತೆ, ತಿರ್ಗಿ ಮಧ್ಯಾಹ್ನ ಮುದ್ದೆ ಮಾಡಿ ಶೆಣುಂಬುತ್ತೆ ಸಸೆತಾಗೆ, ತಿರ್ಗಿ ಬೈನಂಗೆ ಮುದ್ದೆ ಮಾತ್ರೆ ಅವತ್ತು ಹಾಕೊಂಡು ಆತನ ಚೆನ್ನಾಗಿಲ್ಲ ಅಂತಂದ್ರೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಆತಿಲ್ಲ. ಇವಾಗ ಚೆನ್ನಾಗೈತೆ, ಏನಂತ ತೊಂದರೆ ಇಲ್ಲ. ಒಟ್ಟಿನಲ್ಲಿ ಊಟ ಮಾಡ್ಕೊಂಡು ಚೆನ್ನಾಗೈತೆ, ಯಾವ ತೊಂದರೆ ಇಲ್ಲ. ಅಂದರೆ ಶ್ರೀಮಂತಿ ಮಗ ಎಷ್ಟು ದೊಡ್ಡನಾಗಿದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ ಅಂತೇಳಿ ನಿಮಗೆಲ್ಲ ಖುಷಿ ಆಗಿರ್ಬೋದು. ಹೌದಾ, ನನ್ನ ಮಗ ತುಂಬ ಚೆನ್ನಾಗಿದ್ದಾನೆ. ಇವಾಗ ನಾವು ದೊಡ್ಡದಾಗೆ ಎಣ್ಣೆ ಮಿಲ್ ಮಾಡಿದ್ದೀವಿ. ಮೊದಲು ಚಿಕ್ಕದಾಗಿ ಒಂದು ಅಂಗಡಿ ಮಾಡಿಕೊಂಡು ಬರೀ ತಲೆಗೆ ನಮ್ಮ ಮನೆಯವರು ಮಾಡಿರೋದು ನೋಡ್ರಿ. ಅವಾಗ 1 ಬಾಟ್ಲಿ 2 ಬಾಟ್ಲಿ ಮಾಡಿಟ್ಕೊಂಡು ಹಿಂಗೆ ಮನೆ ಹತ್ರನೇ ಮಾಡಿರೋದು. ಇವತ್ತು ಎಷ್ಟು ದೊಡ್ಡದಾಗಿ ಬೆಳೀತು. ಅದಕ್ಕೆ ಯಾವತ್ತಿದ್ರೂ ಚಿಕ್ಕದಾಗಿ ಮಾಡಿ ದೊಡ್ಡದಾಗಿ ಹೋಗ್ಬೇಕು. ಒಂದೇ ಸತಿ ದೊಡ್ಡದಾಗಿ ಮಾಡಿ ನಾವು ಎಲ್ಲ ಲಾಸ್ ಮಾಡ್ಕೋಬಾರ್ದು. ಚಿಕ್ಕದಾಗಿ ಒಂದು ಅಂಗಡಿ ಮಾಡಿದ್ವಿ ನಮ್ಮ ಮದುವೆ ಆದಮೇಲೆ, ಅದು ಚೆನ್ನಾಗಿ ವರ್ಕೌಟ್ ಆಯಿತು. ಇವಾಗ ನಾವು ಅಲ್ಲಿ ಟೌನ್ನಾಗ ಒಂದಿಷ್ಟು ಜಾಗ ತಗೊಂಡು ದೊಡ್ಡದಾಗೆ ಎಲ್ಲ ಎಣ್ಣೆ ಮಿಲ್ ಮಾಡಿಕೊಂಡು ಇವಾಗ ಬಂದು ಎಲ್ಲ ಥರದ್ದು ಎಣ್ಣೆ ಮಾರ್ತೀವಿ. ಟಿನ್ ಆಗಿರ್ಬೋದು, ಅಂಗಡಿಗಳಿಗೆಲ್ಲ ತಗೊಂಡು ಹೋಗ್ತಾರೆ. ಎಣ್ಣೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಇದು ಸಾಂಬಾರ್ಗೆ ಹಾಕೋ ಎಣ್ಣೆ ಆಗಿರ್ಬೋದು, ದೀಪದ ಎಣ್ಣೆ ಆಗಿರ್ಬೋದು, ಎಲ್ಲ ಥರದ ಎಣ್ಣೆ ಚೆನ್ನಾಗಿ ಓಡ್ತೈತೆ. ಮತ್ತು ಅಲ್ಲಿ ಹಳ್ಳಿ ಕಡೆಯಿಂದ ತುಂಬ ಜನ ಬರ್ತಾರೆ. ಟೌನಲ್ಲಿ ಮಾಡಿರೋದ್ರಿಂದ ಅಂಗಡಿಗಳಿಗೆಲ್ಲನ 5 ಪಾಕೆಟ್, ಅರ್ಧ kg ಪಾಕೆಟು ಎಲ್ಲ ಮಾರ್ತಾರಲ್ಲ, ಆ ಥರ ಬಾಕ್ಸ್ಗಳೆಲ್ಲನ ತುಂಬ ಚೆನ್ನಾಗಿ ಓಡ್ತವೆ. ಅದಕ್ಕೆ ವ್ಯವಹಾರ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ಲಿ. ಅದಕ್ಕೆ ನನ್ನ ಮಗನೂ ಓದಿದ್ದಾನೆ, ನನ್ನ ಮಗನೂ ಅವನು ಓದಿಸಿದ್ದೀವಿ. ಇವಾಗ ಮೊನ್ನೆ ಇನ್ನೂ ಮುಗೀತು ಅವನು ಓದೋದು. ಅವನು ಡಿಗ್ರಿ ಮಾಡ್ಕೊಂಡು ಇವಾಗ ಸದ್ಯಕ್ಕೆ ಲೆಕ್ಕದಲ್ಲೆಲ್ಲ ತುಂಬ ಟ್ಯಾಲೆಂಟ್ ಇದ್ದಾನೆ. ಅದಕ್ಕೆ ಅವರಪ್ಪ ಸ್ವಲ್ಪ ಜಾಸ್ತಿ ವ್ಯವಹಾರಲ್ಲ. ಅದಕ್ಕೆ ಅಲ್ಲೇ ಕೆಲಸ ಮಾಡಿಕೊಂಡು ಅಲ್ಲೇ ಎಣ್ಣೆ ಮಿಲ್ಲಲ್ಲಿ ಅವರಪ್ಪ ಎಲ್ಲ ಕೊಬ್ಬರಿ ಎಲ್ಲ ತಗೊಳ್ಳೋದು, ಕೊಬ್ಬರಿ ಎಲ್ಲ ತಂದು ಹಾಕ್ತಾರೆ, ಎಲ್ಲ ತೂಕದ ಲೆಕ್ಕ ಇವ್ರು ತಗೊಂಬೋದು. ಒಬ್ರು ಕೆಲಸದಾಗ ಇಟ್ಕೊಂಡವ್ರೆ. ಹಿಂಗೆ ಮಾಡ್ಕೊಂಡು ಒಯ್ದಾರೆ, ಏನಾದರೂ ಮಾಡಬೇಕಲ್ಲ, ಅದಕ್ಕೆ ಮಾಡ್ಕೊಂಡು ಒಯ್ದಾರೆ.
ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.